ಮಾಡಬೇಕು. ಸ್ಮೋಕ್ ಡಿಟೆಕ್ಟ್ರು ಸ್ನೇಹಿತರು ಶಿವಕುಮಾರ್ ಅನ್ನೋರು ಬಿಚ್ಚುತ್ತಾ ಇದ್ದಾರೆ, ಅದು ಆಫ್ ಮಾಡಿಲ್ಲ, ಕ್ಷಮಿಸಿ. ಈಗ ಎಷ್ಟು ಬಿಚ್ಚಬೇಕು, ಇಷ್ಟು ಬಿಚ್ಚಬೇಕು. ಓಪನ್ ಮಾಡಬೇಕಂದ್ರೆ ಇದೆಯಲ್ಲ ಡಸ್ಟ್ ಪುಷ್ ಮಾಡಿ ಓಪನ್ ಮಾಡಿ ಒಳಗಡೆ ಡಸ್ಟ್ ಇರುತ್ತೆ, ಕ್ಲೀನ್ ಮಾಡಿ ಹಾಕಬೇಕು. ಆ ಥರ ತೋರಿಸ್ತೀನಿ. ಮತ್ತು ಒಂದೊಂದು ಕಡೆ ನೋಡಿ ಸ್ನೇಹಿತರೆ, ಈ ಥರ ಡಸ್ಟ್ ಆಗಿದ್ದಕ್ಕೆ ಫೈರೆಲ್ಲ ಬರ್ತಾ ಇದೆ, ಅದಕ್ಕೆ ಕ್ಲೀನ್ ಮಾಡಿ ಹಾಕ್ತೀನಿ ನೋಡಿ. ನಾನು ನೋಡಿ ಸ್ನೇಹಿತರೆ, ಆಯ್ತದೆ ಈ ಥರ ತೆಗಿಬೇಕು ಸ್ನೇಹಿತರೆ. ನೋಡಿ ಇದರಲ್ಲಿ ಜಾಡ ಇದೆ, ಒಂದು ಯಾವುದೋ ಕೀಟ ಇದೆ, ಅದೇ ಗೂಡು ಕಟ್ಟಿದೆ. ಇದನ್ನು ನೋಡಿ ಈ ಥರ ಇದೆ. ಏನಿಲ್ಲ ಮತ್ತು ಆರಾಮಿಸುತ್ತಲ್ಲ ಜಸ್ಟ್ ಕ್ಲೀನ್ ಮಾಡ್ತಾರೆ. ಇದು ಡಸ್ಟ್ ಮತ್ತು ಈ ಥರ ಹೋಗಿ ಅಲಾರಾಮ್ ಬರ್ತಾ ಇದೆ ಕಂಟಿನ್ಯೂಗೆ. ಇದು ನೈಟ್ ಆಗಿದೆ, ಬಟ್ ನೋಟಿಫಿಕೇಶನ್ ಗೊತ್ತಿಲ್ಲ, ಅದಕ್ಕೆ ನೋಡಿ ಸ್ನೇಹಿತರೆ ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನಾಗಿ. ಇವಾಗ ಏನು ಮಾಡ್ತೀನಿ ನೋಡಿ, ಈ ಥರ ಜಸ್ಟ್ ಪುಷ್ ಮಾಡ್ಬೇಕಷ್ಟೇ, ಆಟೋಮೆಟಿಕ್ ಲಾಕ್ ಆಗುತ್ತೆ. ಪಾಯಿಂಟ್ ನೋಡಿ ಇಲ್ಲಿದೆಯಲ್ಲ, ಲಾಕ್ ಆಗುತ್ತೆ ಇಷ್ಟೇ. ಆರೋ ಮಾರ್ಕ್ ಇರುತ್ತೆ, ಅದನ್ನು ಪುಷ್ ಮಾಡಬೇಕು. ಅದು ಯಾವ ಥರದ್ದು ಅಂದರೆ ಇವು 3 ಚಿಕ್ಕವ, ಇದು ಒಂದು ದೊಡ್ಡದು. ಈ ಥರ ಇವು ಸೆನ್ಸರ್ ಡ್ಯಾಮೇಜ್ ಆಗಬಾರ್ದು. ಈ ಥರ ಇಟ್ಟೆ ಜಸ್ಟ್ ಪುಷ್ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಒಂದು ಅಷ್ಟೇ, ಜಸ್ಟ್ ಇಷ್ಟು ಪುಷ್ ಮಾಡಿದ್ರೆ ಮುಗೀತು. ಇವಾಗ ಫಿಟ್ ಮಾಡ್ತೀನಿ ಬನ್ನಿ. ಇದನ್ನು ತಗೊಂಡೋಗಿ ಈಗ ಜಸ್ಟ್ ಹಂಗೆ ಥ್ರೆಡ್ಡಿಂಗ್ ಇದೆ. ಸ್ಟಾಪ್ ಸ್ನೇಹಿತರೆ ಹಾಕ್ತಿದ್ದೀನಿ ಇವಾಗ. ಎರಡು ಇದಾವಲ್ಲ ಅವು, ಅದನ್ನು ಪ್ರೆಸ್ ಮಾಡ್ಬೇಕು, ಹೋಲ್ಡ್ ಮಾಡ್ಬೇಕಾಯ್ತು. ಓಕೆ ನೋಡಿ ಈ ಥರ ಇನ್ಸರ್ಟ್ ಮಾಡಿ ಜಸ್ಟ್ ರೊಟೇಟ್ ಮಾಡಬೇಕು. ಮುಂಚೆ ರೆಡ್ ಇಂಡಿಕೇಶನ್ ಬರ್ತಾಯಿತ್ತು, ಈಗ ನನ್ನ ಸ್ನೇಹಿತರೆ ನೋಡಿ ಇಂಡಿಕೇಶನ್ ಆಫ್ ಆಗಿದೆ. ಈಗ ಹೋಗಿ ರೀಸೆಟ್ ಮಾಡಬೇಕು. ರೀಸೆಟ್ ಮಾಡಿ ಕಂಟ್ರೋಲ್ ಬೋರ್ಡಲ್ಲಿ ಹೋಗಿ ರೀಸೆಟ್ ಮಾಡಬೇಕು. ಆನ್ ಆಗಿದೆ, ಈಗ ಅದೇ ಆಟೋಮೆಟಿಕ್ ತಗೊಳುತ್ತೆ, ನೋಡೋಣ. ಆಟೋಮೆಟಿಕ್ ತೊಗೊಳಲ್ಲ, ಅಲ್ಲಿ ಪೆನಲ್ ಹೋಗಿ ನಾವು ರೀಸ್ಟಾರ್ಟ್ ಮಾಡೋದು ನೋಡಿ. ಓಕೆ ಆಯಿತು ನೋಡಿ ಸ್ನೇಹಿತರೆ. L2 BF ಟಾಯ್ಲೆಟ್ ರೂಮ್ ಬ್ಯಾಕ್ ಸೈಡ್ ಅಲಾರಾಮ್ ಬರ್ತಾಯಿದೆ, ಐ ಡಿಟೆಕ್ಟರ್ದು. ಇವಾಗ ರೀಸೆಟ್ ಮಾಡ್ತೀನಿ ನೋಡಿ. ಈ ಟ್ರಬಲ್ ಒತ್ತಿದ್ರೆ ಸೈಲೆಂಟ್ ಆಗುತ್ತೆ, ಮತ್ತೆ 24 hours ಆದ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫುಲ್ ರೀಸೆಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಟೋಮೆಟಿಕ್ 1-2 ಸೆಕೆಂಡ್ ಆದಮೇಲೆ ಆಟೋಮೆಟಿಕ್ ತಾನೇ ರೀಸೆಟ್ ಆಗುತ್ತೆ. ಈಗ ನೋಡಿ ಎಲ್ಲ ಹೆಲ್ದಿಯಾಗಿ ಕಾಣ್ತಾಯಿದೆ. ಇದು ಅಲಾರಾಮ್ ಇಂಡಿಕೇಶನು, ಈ ಸಿಗ್ನಲ್ ಸೆನ್ಸಿಂಗು, ಮತ್ತು ಇದು ಗೊತ್ತಿಲ್ಲ, ಇದು ಟ್ರಬಲ್ ಅಂದರೆ ನೋಡಿ ಸ್ನೇಹಿತರೆ. ಫೈರ್ ಕಂಟ್ರೋಲ್ ಸಿಸ್ಟಮ್